ಈ ಒಂದು ಮ್ಯಾಜಿಕ್ ಬಾಂಬ್ ಸಾಕು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ನಿಮಿಷದಲ್ಲಿ ಮುಗಿಯುತ್ತೆ. ಇನ್ನು ಟಾಯ್ಲೆಟ್ ಬಾತ್ರೂಮನ್ನು ತಿಕ್ಕಿ ತಿಕ್ಕಿ ತೊಳೆಯೋದು ಬೇಡ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಮ್ಯಾಜಿಕ್ ಕ್ಲೀನಿಂಗ್ ಬಾಂಬ್ ತಯಾರಿಸೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕ್ಲೀನಿಂಗ್ ಬಾಂಬ್ ಸಾಕು ನಿಮ್ಮ ಮನೆಯನ್ನು ತುಂಬಾ ಕ್ಲೀನಾಗಿ ಸ್ವಚ್ಛವಾಗಿ ಇಡಬಹುದು. ಕಡಿಮೆ ಖರ್ಚಿನಲ್ಲಿ ಇದು ತಯಾರಾಗುತ್ತೆ. ಗ್ಯಾಸ್ ಸ್ಟವ್, ಸಿಂಕ್, ಬಾತ್ರೂಮ್, ಟಾಯ್ಲೆಟ್ನ ಕಂಬೋರ್ಡ್, ಇನ್ನು ಟಾಯ್ಲೆಟ್ನ ಕಂಬೋರ್ಡನ್ನು ತೊಳೆದೇ ಸಾಕಾಗುತ್ತೆ. ಆದರೆ ಈ ಒಂದು ಮ್ಯಾಜಿಕ್ ಬಾಂಬ್ ಇದ್ದರೆ ಸಾಕು, ನಿಮಿಷದಲ್ಲಿ ಈ ಕೆಲಸ ಕೂಡ ಮುಗ್ದೋಗುತ್ತೆ. ಅಷ್ಟೇ ಅಲ್ಲ, ಮಿಕ್ಸಿ, ಫ್ರಿಡ್ಜ್, ನೆಲ ಎಲ್ಲವನ್ನು ಇದರಿಂದ ಕ್ಲೀನ್ ಮಾಡಬಹುದು. ಇನ್ನು ಮುಖ್ಯವಾಗಿ ಇದನ್ನು ಬಳಸೋದ್ರಿಂದ ಬಾತ್ರೂಮಲ್ಲಿ, ಟಾಯ್ಲೆಟಲ್ಲಿ ಚೂರು ಸ್ಮೆಲ್ ಇರೋದಿಲ್ಲ. ಬನ್ನಿ ಹಾಗಾದರೆ ಈ ಮ್ಯಾಜಿಕ್ ಬಾಂಬ್ನ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಬೌಲ್ ತಗೊಳ್ಳಿ. ಇದಕ್ಕೆ ಸುಮಾರು 1 ಕಪ್ನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. 1 ಕಪ್ಪಷ್ಟು ಅಡುಗೆ ಸೋಡಾಗೆ 1/4 ಕಪ್ಪಷ್ಟು ಈ ಸಿಟ್ರಿಕ್ ಆ್ಯಸಿಡ್ ಅಂತಂದರೆ ಲೆಮನ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಸಾಲ್ಟ್ ಎಲ್ಲ ದಿನಸಿ ಅಂಗಡಿನಲ್ಲಿ 10-20 ರೂಪಾಯಿಗೆ ಸಿಗುತ್ತೆ. ಇವಾಗೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಡಿಶ್ ವಾಶ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ನಿಮ್ಮ ಸ್ಪೂನ್ ಏನಾದರೂ ದೊಡ್ಡದಿದೆ ಅಂತಂದರೆ, ದೊಡ್ಡ ಸ್ಪೂನ್ ಆಗಿದ್ದರೆ 1 ಸ್ಪೂನಷ್ಟು ಡಿಶ್ ವಾಶ್ ಲಿಕ್ವಿಡ್ ಸಾಕು. ಜಾಸ್ತಿ ಹಾಕಿದ್ರೆ ಆಮೇಲೆ ಬಾಂಬ್ ಸರಿಯಾಗಿ ಬರೋದಿಲ್ಲ, ತುಂಬಾ ತೆಳ್ಳಗಾಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇದನ್ನು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಆನಂತರ ಯಾವುದಾದ್ರೂ ಈ ರೀತಿ ಐಸ್ ಟ್ರೇ ಇದ್ದರೆ ಐಸ್ ಟ್ರೇನಲ್ಲಿ, ಅಥವಾ ಐಸ್ ಟ್ರೇ ಇಲ್ಲ ಅಂತಂದರೆ ಯಾವುದಾದ್ರೂ ಪೇಪರ್ ಕಪ್ಗಳಿರುತ್ತಲ್ಲ, ಆ ರೀತಿಯ ಪೇಪರ್ ಕಪ್ ಇದ್ದರೆ ಅದರಲ್ಲಿ ಹೀಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಉಬ್ಬಿ ಬರ್ತಾ ಇರುತ್ತೆ, ಆದರೆ ಇದನ್ನು ಹಾಗೆ ಬಿಟ್ಟುಬಿಡಿ, ಇದು ಹಾಗೆ ಸೆಟ್ ಆಗುತ್ತೆ. ಫ್ರಿಜ್ನಲ್ಲಿ ಇಡೋ ಅಂಥ ಅವಶ್ಯಕತೆ ಇಲ್ಲ. ಹೊರಗಡೆನೆ ಸುಮಾರು ಒಂದು 4-5 ಗಂಟೆ ಚೆನ್ನಾಗಿ ಸೆಟ್ ಆಗೋದಕ್ಕೆ ಇಟ್ಬಿಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ. ಫ್ರಿಜ್ನಲ್ಲಿಟ್ಟರೆ ನೀರಾಗುತ್ತೆ, ಅದರಿಂದ ಹೊರಗಡೆನೆ ಇಟ್ಟು ಇದನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಸೆಟ್ ಆಗಿದೆ. ಮ್ಯಾಜಿಕ್ ಬಾಂಬ್ ರೆಡಿ ಆಯಿತು. ಇದನ್ನು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 3 ತಿಂಗಳವರೆಗೂ ಇದನ್ನು ಬಳಸ್ಕೊಳ್ಬಹುದು. ಇದನ್ನು ಇವಾಗ ಕ್ಲೀನಿಂಗಿಗೆ ಹೇಗೆ ಬಳಸ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕ್ಲೀನಿಂಗಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ತಗೊಳ್ಳಿ. ನಂತರ ಇದಕ್ಕೆ ಒಂದು ಮ್ಯಾಜಿಕ್ ಬಾಂಬ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರಿಗೆ ಹಾಕಿದ ತಕ್ಷಣವೇ ನೋಡಿ ಈ ರೀತಿ ನೊರೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ಪೂರ್ತಿಯಾಗಿ ಕರಗುತ್ತೆ. ನಂತರ ಇದನ್ನು ಇವಾಗ ನಾವು ಕ್ಲೀನಿಂಗಿಗೆಲ್ಲ ಬಳಸ್ಕೊಳ್ಬೋದು. ಈ ರೀತಿ ನೋಡಿ, ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಬೋದು, ಫ್ರಿಜ್ಜು, ಅಷ್ಟೇ ಅಲ್ಲ ಮಿಕ್ಸಿ, ಹಾಗೆಯೇ ಕಿಚನ್ನ ಕೌಂಟರ್ ಟಾಪು, ಹಾಗೆ ಕಿಚನ್ನಲ್ಲಿ ಟೈಲ್ಸ್ಗಳೆಲ್ಲ ಇರುತ್ತಲ್ಲ, ಆ ಟೈಲ್ಸ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇವಾಗ ಮುಖ್ಯವಾಗಿ ನಾವು ಟಾಯ್ಲೆಟ್ನ ಹೇಗೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಟಾಯ್ಲೆಟ್ನ ಸಿಂಕ್ನ ಇದರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಜ್ಕೊಂಡ್ರೆ ಸಾಕು. ಇಮಿಡಿಯೇಟಾಗಿ ಟಾಯ್ಲೆಟ್ ಸಿಂಕ್ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಸಿಂಕ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಉಜ್ಜೋದು, ತಿಕ್ಕಿ ತೊಳೆಯುವಂಥ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ಬರೀ ಟಾಯ್ಲೆಟ್ ಸಿಂಕ್ ಅಷ್ಟೇ ಅಲ್ಲ, ಇನ್ನು ಬಾತ್ರೂಮ್ನ ಟೈಲ್ಸ್ ಕೂಡ ಈ ರೀತಿ ಕರೆ ಕಟ್ಟಿರುತ್ತೆ. ಇದನ್ನು ಕೂಡ ಉಜ್ಜೋದಕ್ಕೆ ನಾವು ಸಾಕಷ್ಟು ಕ್ಲೀನರ್ಗಳನ್ನು ಬಳಸ್ತೀವಿ. ಅದರ ಬದಲು ಈ ಒಂದು ಮ್ಯಾಜಿಕ್ ಬಾಂಬ್ ಸಾಕು. ನೋಡಿ, ಸ್ವಲ್ಪ ಹಾಕಿದ್ದಷ್ಟೇ. ನಂತರ ಒಂದು ಸ್ಕ್ರಬ್ಬರ್ನಿಂದ ಈ ರೀತಿ ಉಜ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಯಾವುದೇ ರೀತಿಯ ದುಬಾರಿ ಕ್ಲೀನರ್ಗೇನು ಇದು ಕಡಿಮೆ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ಟಾಯ್ಲೆಟ್ನ ಕಂಬೋರ್ಡ್, ಇದನ್ನಂತೂ ಕ್ಲೀನ್ ಮಾಡಿನೇ ನಮಗೆ ಸಾಕಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಮುಂದೆ ಆ ಕಷ್ಟ ಇರೋದಿಲ್ಲ. ನೋಡಿ, ಈ ರೀತಿಯ ವೆಸ್ಟರ್ನ್ ಟಾಯ್ಲೆಟ್ಗೆ ಹಿಂದ್ಗಡೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿರ್ತಾರಲ್ವಾ, ಅಂದರೆ ಈ ಫ್ಲಶ್ ಮಾಡೋ ಅಂಥ ಟ್ಯಾಂಕ್ ಇರುತ್ತಲ್ಲ, ಅದರೊಳಗಡೆ ಈ ಮ್ಯಾಜಿಕ್ ಬಾಂಬ್ನ ಹಾಕಿದ್ರೆ ಸಾಕು. ನೋಡಿ, ಟಾಯ್ಲೆಟ್ನ ನಾವು ಯೂಸ್ ಮಾಡ್ತಾ ಇದ್ದಂಗೆ ಫ್ಲಶ್ ಮಾಡ್ತೀವಿ. ನಾವು ಫ್ಲಶ್ ಮಾಡುವಂಥ ವಾಟರ್ ಟ್ಯಾಂಕ್ಗೆ ನಾವು ಈ ಬಾಂಬ್ನ ಹಾಕಿರೋದ್ರಿಂದ ಇದು ಪದೇ ಕ್ಲೀನ್ ಆಗ್ತಾನೆ ಇರುತ್ತೆ. ಸೊ ಏನಾಗುತ್ತೆ, ನಮ್ಮದು ಕಂಬೋರ್ಡು ಕ್ಲೀನ್ ಆಗಿರುತ್ತೆ. ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ. ವಾರದಲ್ಲಿ 1-2 ಬಾರಿ ನಾವು ಫ್ಲಶ್ ಮಾಡ್ತೀವಲ್ಲ, ಆ ಟ್ಯಾಂಕ್ಗೆ ಈ ಬಾಂಬ್ನ ಹಾಕೊಂಡ್ರೆ ಸಾಕು. ಕಂಬೋರ್ಡ್ ಯಾವಾಗಲೂ ಕ್ಲೀನ್ ಆಗೇ ಇರುತ್ತೆ. ನೋಡಿದ್ರಲ್ಲ, ಬರೀ 20-30 ರೂಪಾಯಿ ಖರ್ಚಿನಲ್ಲಿ ಈ ಮ್ಯಾಜಿಕ್ ಬಾಂಬ್ ಮನೆಯಲ್ಲೇ ತಯಾರಾಗುತ್ತೆ. ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡ್ಕೊಂಡು ಬಂದ್ರಲ್ಲ. ಇನ್ನು ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮ್ಮ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ. ಇನ್ನು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.